ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷವನ್ನ ಹೊಸದಾಗಿ ನೀವೆಲ್ಲ ಶುರು ಮಾಡಿದ್ದೀರಾ? ಈ 2026ರ ನವ ವಸಂತಕ್ಕೆ ದೇಶಕ್ಕೆ ಸಿಕ್ಕ 10ಕ್ಕೂ ಹೆಚ್ಚು ಖುಷಿ ಸುದ್ದಿಗಳನ್ನ ಪಟ್ಟಿ ಮಾಡಿದ್ದೇನೆ. ನೀವು ಈ ಸಂಚಿಕೆ ನೋಡಿದ ನಂತರ ಭಾರತ ಇಷ್ಟು ದೊಡ್ಡ ಸಾಧನೆ ಮಾಡಿದೆಯಾ ಅಂತ ಶಾಕ್ ಆಗ್ತೀರಾ. ಇದೆಲ್ಲ ನಮ್ಮ ದೇಶದ ಪ್ರಗತಿ, ಸ್ವಾಸ್ಥ್ಯದ ಮೇಲೆ ಆಮೂಲಾಗ್ರ ಪರಿಣಾಮ ಬೀರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಯಾವುದಾದ್ರೂ ಸರ್ಕಾರದ ಯೋಜನೆ ಬಂತು ಅಂದ್ರೆ ಜನ ಆಡಿಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ರು. ಇನ್ನು ಮುಂದೆ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಭೂರಿ ಭೋಜನ ಅಂತ. ಯಾಕಂದ್ರೆ ಸರ್ಕಾರದ ಯೋಜನೆಗಳ ದುಡ್ಡೆಲ್ಲ ಅವರ ಜೇಬ್ ಸೇರ್ತಾ ಇತ್ತು. ದಿವಂಗತ ರಾಜೀವ್ ಗಾಂಧಿ ಅವರೇ ₹1 ಕೇಂದ್ರ ಸರ್ಕಾರದಿಂದ ಹೋದ್ರೆ ಅದು ಫಲಾನುಭವಿಗಳನ್ನು ಮುಟ್ಟುವಷ್ಟೊತ್ತಿಗೆ ಕೆಲವು ಪೈಸೆಗಳಲ್ಲಿರುತ್ತೆ. ಉಳಿದಿರೋದೆಲ್ಲ ಏನಾಗುತ್ತೆ, ಅದು ಬರೋ ಮಾರ್ಗ ಮಧ್ಯದಲ್ಲೇ ಗುಳುಂ ಸ್ವಾಹ. ಅಂತಹ ದುಸ್ಥಿತಿಯಿಂದ ಈಗ ಭಾರತ ಸಂಪೂರ್ಣ ಡಿಜಿಟಲೈಸೇಷನ್ ಆಗಿರೋದು ನಿಮಗೆ ಗೊತ್ತಿದೆ. ಸರ್ಕಾರದ ಯೋಜನೆಗಳ ಫಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ. ಇದು ಮೋದಿ ಕೊಟ್ಟಿರ್ತಕ್ಕಂತಹ ಮನೆ ಡೆಲಿವರಿ. ಅದು ಒಂದ್ ಕಡೆ ಇರಲಿ, ದೇಶಕ್ಕೆ ಹೊಸ ವರ್ಷಕ್ಕೆ 10 ಖುಷಿ ಸುದ್ದಿಗಳು ಸಿಕ್ಕಿದಾವೆ ಅಂತ ಹೇಳ್ದೆ. ಮೊದಲನೆಯದು, ನಾವು ಚೌಧರಿಗಳು, ತೀಸ್ಮಾರ್ ಖಾನ್ಗಳು, ಪ್ರಪಂಚ ನಮಗೆ ಸಲಾಂ ಹೊಡಿಬೇಕು ಅಂತ ಹಮ್ಮು ಬಿಮ್ಮುಗಳಲ್ಲಿ ಬದುಕ್ತಾ ಇರುವ ದೇಶಗಳು ಮತ್ತು ಅದರ ಮುಖಂಡರುಗಳಿಗೆ ಇದು ಶಾಕ್ ಕೊಟ್ಟಿರೋದು. 1 ಜನವರಿ 2026ರಿಂದ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ಫ್ರೀ ಟ್ರೇಡ್ ಡೀಲ್ ಆಗಿರೋದು. 0 ಟಾರಿಫ್. ಆಸ್ಟ್ರೇಲಿಯಾ ಸರ್ಕಾರ ಟ್ಯಾಕ್ಸ್ ಹಾಕಲ್ಲ, ಟ್ಯಾರಿಫ್ ಹಾಕಲ್ಲ. ಮೊದಲಾಗಿದ್ರೆ ನಮ್ಮ ರಫ್ತಿನ ಮೇಲೆ ಆಸ್ಟ್ರೇಲಿಯಾ 100% ಟ್ಯಾಕ್ಸ್ ಹಾಕ್ತಾ ಇತ್ತು. ಈಗ ಅದು 0 ಇಳಿದಿರೋದು. ಇದನ್ನ ಕೇಳಿದ್ಮೇಲೆ ಡೊನಾಲ್ಡ್ ಟ್ರಂಪ್ ಹಾರ್ಟ್ ಅಟ್ಯಾಕ್ ಆಗಿ ICUಗೆ ಅಡ್ಮಿಟ್ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಗಲ್ಲಿಯ ಚೌಧರಿ ನಾನು ಭಾರತವನ್ನ ಬಗ್ಗಿಸಿಯೇ ತೀರ್ತೀನಿ ಅಂತ ಈ ವ್ಯಕ್ತಿ ಮಾಡಿದ ನಾಟಕಗಳು ಒಂದಾ ಎರಡ? ನಿಮಗೆ ಗೊತ್ತಿರಲಿ, ಈ ಹಿಂದೆ ಭಾರತದ ವ್ಯಾಪಾರ ಕೋತ ಆಸ್ಟ್ರೇಲಿಯಾದ ಜೊತೆಗೆ $12 ಬಿಲಿಯನ್ ಇತ್ತು. ಅಂದ್ರೆ ನಾವು ಅವರಿಂದ ಕೊಳ್ಳೋದು ಜಾಸ್ತಿ ಇತ್ತು ಅವರಿಗೆ ಮಾರೋದಕ್ಕಿಂತ. ಅವರ ವಸ್ತುಗಳನ್ನು ನಾವು ಜಾಸ್ತಿ ಕೊಳ್ತಾ ಇದ್ವಿ, ನಮ್ಮ ವಸ್ತುಗಳನ್ನು ಅವರು ಕಡಿಮೆ ಕೊಳ್ತಾ ಇದ್ರು. ಈ ವ್ಯಾಪಾರ ಕೋತ $6.1 ಬಿಲಿಯನ್ ಗೆ ಇಳಿದಿರೋದು. ಇದರ ಲಾಭ ಯಾರಿಗಾಗುತ್ತೆ? ಭಾರತಕ್ಕೆ. ಮೊನ್ನೆ ತಾನೇ ಹೊಸ ಸುದ್ದಿ ಬಂದಿತ್ತು, ನ್ಯೂಜಿಲೆಂಡ್ ಜೊತೆಗೂ ಕೂಡ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಯುರೋಪಿಯನ್ ಯೂನಿಯನ್ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವಾಗ ಬೇಕಾದ್ರೂ ಸೈನ್ ಆಗಬಹುದು. ಅಷ್ಟೇ ಅಲ್ಲದೆ ಪೇರು, ಕೊರಿಯಾ, ಮಾಲ್ಡೀವ್ಸ್ ಈ ಎಲ್ಲ ದೇಶಗಳ ನಡುವೆ ಫ್ರೀ ಟ್ರೇಡ್ ಡೀಲ್ ಭರಪೂರ ನಡೀತಾ ಇದೆ. UK ಜೊತೆಗಂತೂ ಆಲ್ರೆಡಿ ಫ್ರೀ ಟ್ರೇಡ್ ಡೀಲ್ ಆಗೋಗಿದೆ. ಭಾರತಕ್ಕೆ ನವ ವಸಂತಕ್ಕೆ ಸಿಕ್ಕ ಮತ್ತೊಂದು ಖುಷಿ ಸುದ್ದಿ, ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗವನ್ನ ಲಾಗು ಮಾಡಿದೆ. ಜನವರಿ 1, 2026ರಿಂದ ಇದು ಜಾರಿಗೆ ಬಂದಿದೆ. ಇದಕ್ಕೆ ಕ್ಯಾಬಿನೆಟ್ ನಲ್ಲಿ ಅಕ್ಟೋಬರ್ ತಿಂಗಳಲ್ಲೇ ಮಂಜೂರಿ ಸಿಕ್ಕಿತ್ತು. ಕಡಿಮೆ ಎಂದ್ರು 18,000ದಿಂದ 25,000ದವರೆಗೂ ಸಂಬಳದಲ್ಲಿ ಹೆಚ್ಚಳ ಆಗ್ತಾ ಇರೋದು. ಭಾರತಕ್ಕೆ ಸಿಕ್ಕ ಮತ್ತೊಂದು ಖುಷಿ ಸುದ್ದಿ, BCG ಬಾಲ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಇದೊಂದು ರಿಪೋರ್ಟ್ ರೆಡಿ ಮಾಡಿದೆ. ಭಾರತ ಇನ್ವೆಸ್ಟ್ ಮಾಡುವಂತಹ ಫೇವರೆಟ್ ಕಂಟ್ರಿಗಳ ಸಾಲಿನಲ್ಲಿ ಪ್ರಥಮ ಸ್ಥಾನದಲ್ಲಿರೋದು. ಹೂಡಿಕೆ ಮಾಡೋದಕ್ಕೆ ದೇಶಗಳನ್ನ ನೋಡ್ತಾವಲ್ಲ, ಅಂತಹ ರಾಷ್ಟ್ರಗಳ ಫೇವರೆಟ್ ಲಿಸ್ಟ್ ಅಲ್ಲಿ ಭಾರತ ಮೊದಲ ಸ್ಥಾನದಲ್ಲಿರೋದು. ಇದನ್ನೇ ಬಾಸ್ಟನ್ ರಿಪೋರ್ಟ್ ಅಲ್ಲಿ ಹೇಳಿರೋದು. ಇಲ್ಲೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ ಭಾರತದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಿಗ್ತಕ್ಕಂತಹ ರಿಟರ್ನ್ 15% ಗಿಂತ ಜಾಸ್ತಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಭಾರತ ಸರ್ಕಾರ IPO, BPO, ಕಾರ್ಪೊರೇಟ್ ಸರ್ವಿಸ್ ಗಳಿಗೆ ತಂದಂತಹ ಆಮೂಲಾಗ್ರ ಬದಲಾವಣೆಗಳಿಂದ. ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಭಾರತ ಪ್ರಥಮ ಸ್ಥಾನದಲ್ಲಿದ್ರೆ 13.6% ನೊಂದಿಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಮೆರಿಕ ಇದೆ. ಮತ್ತೊಂದು ಖುಷಿ ಸುದ್ದಿ, ಟ್ರಂಪ್ ಟ್ಯಾರಿಫ್ ತಂದಿದ್ದು ಅಮೆರಿಕಕ್ಕೆ ಅನುಕೂಲ ಮಾಡೋದಕ್ಕೆ, ಆದ್ರೆ ಅದು ಉಲ್ಟಾ ಆಗಿರೋದು. ಭಾರತಕ್ಕೆ ಇದರಿಂದ ಅನುಕೂಲ ಆಗಿರೋದು, ಅಮೆರಿಕದ ಕಂಪನಿಗಳಿಗೆ ಮರ್ಮಾಘಾತ ಕೊಟ್ಟಿರೋದು ಟ್ಯಾರಿಫ್. ಹುಚ್ಚಪ್ಪ ಟ್ರಂಪ್ ಟ್ಯಾರಿಫ್ ಹಾಕಿದ ನಂತರ ಅಮೆರಿಕದ 717 ಕಂಪನಿಗಳು ದಿವಾಳಿ ಎದ್ದೋಗಿದಾವೆ, ಬ್ಯಾಂಕ್ರಪ್ಟ್ ಆಗಿರೋದು. ಈ ಹಿಂದೆ ಬಿಡನ್ ಸರ್ಕಾರ ಇತ್ತಲ್ಲ, ಅದಕ್ಕಿಂತ 14% ಜಾಸ್ತಿ ವೇಗದಲ್ಲಿ ಟ್ರಂಪ್ ಸರ್ಕಾರ ಬಂದ ಮೇಲೆ ಅಲ್ಲಿಯ ಕಂಪನಿಗಳು ದಿವಾಳಿ ಆಗ್ತಾ ಇರೋದು. ಈಗ 717 ಅಮೆರಿಕನ್ ಕಂಪನಿಗಳಿಗೆ ಬೀಗ ಬಿದ್ದಿರೋದು. ಭಾರತಕ್ಕೆ ಶುಕ್ರ ದೆಸೆ. ಮೋದಿ ಫೋಟೋವನ್ನ ಅಮೆರಿಕದ ಸಂಸತ್ತಿನಲ್ಲಿ ತೋರಿಸಿ ಅಲ್ಲಿನ ಸಂಸದರು ಚೀತು ಅಂತ ಇದ್ದಾರೆ ಟ್ರಂಪ್ಗೆ. ನಮ್ಮ ಮತ್ತು ಭಾರತದ ಸಂಬಂಧಕ್ಕೆ ಉಳಿ ಹಿಂಡಿ ಬಿಟ್ರಿ, ನಮ್ಮ ಫ್ರೆಂಡ್ಲಿ ನೇಷನ್ ಆಗಿದ್ದ ಭಾರತವನ್ನ ಚೀನಾ ಮತ್ತು ರಷ್ಯಾದ ತೆಕ್ಕೆಗೆ ಹಾಕಿ ಬಿಟ್ರಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಮೆರಿಕದ ಸಂಸದರು. ಮತ್ತೊಂದು ಖುಷಿ ಸುದ್ದಿ, ಟ್ರಂಪ್ ಏನ್ ಹೇಳಿದ್ರು, ಭಾರತದ ಎಕಾನಮಿ ಡೆಡ್. ಅಂತಹ ಡೆಡ್ ಎಕಾನಮಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾ ಮುಂದು ಅಂತ ಅಮೆರಿಕದ ಕಂಪನಿಗಳು ಜಿದ್ದಿಗೆ ಬಿದ್ದಿದ್ದಾವೆ. ಅಲ್ಲಿಯ ಕಂಪನಿಗಳ ಸಿಇಒಗಳನ್ನು ಕರೆಸಿ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕ್ತಾರೆ, ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಈಗ ಅವರೇ ಉಲ್ಟಾ ಹೊಡೆದಿರೋದು. ಡೋಂಟ್ ಕೇರ್, ನಮ್ಮ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಮುಂದುವರಿಯುತ್ತೆ ಅಂದಿರೋದು ಕಂಪನಿಗಳು. ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಲಾಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೇನು ಹುಚ್ಚನಾಯಿ ಕಚ್ಚಿದೆಯಾ? 15% ರಿಟರ್ನ್ ಕೊಡೋದು ಭಾರತದಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭರ್ಪೂರ ಲಾಭ ಗ್ಯಾರಂಟಿ. ಪೆದ್ದಣ್ಣ ಟ್ರಂಪ್ ಮಾತ್ ಯಾರು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ. ಮುಂದಿನ ಖುಷಿ ಸುದ್ದಿ, ಈಗ ಅಮೆರಿಕನ್ ಕಂಪನಿಗಳೆಲ್ಲ ಭಾರತಕ್ಕೆ ನಾ ಮುಂದು ಅಂತ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇದಾವೆ ಅಂತಂದೆ.
ಅಂತಹ ಆಕರ್ಷಣ ಶಕ್ತಿ ಏನಿದೆ ಭಾರತದ ಬಳಿ? ಅಮೆರಿಕದ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇದೆ, ಫಿಚ್ ಅಂತ. ಈ ಫಿಚ್ ರೇಟಿಂಗ್ ಏಜೆನ್ಸಿ ಭಾರತದ ಆರ್ಥಿಕ ಬೆಳವಣಿಗೆಯ ದರ 2026 ವರ್ಷದಲ್ಲಿ 6.9 ಇರುತ್ತೆ ಅಂತ ಹೇಳಿತ್ತು. ಈಗ ಅದನ್ನ ರಿವೈಸ್ ಮಾಡಿ 7.4ಕ್ಕೆ ಹೆಚ್ಚಿಸಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂದ ಅರ್ಥ ಭಾರತ. ಈಗ ಪರಿಸ್ಥಿತಿ ಹಿಂಗಿರುವಾಗ ಗೂಗಲ್ ಬರ್ಬೇಕು, ಮೈಕ್ರೋಸಾಫ್ಟ್ ಬರ್ಬೇಕು, ಟ್ರಂಪ್ ಕಂಪನಿ ಟ್ರಂಪ್ ಟವರ್ಸ್ ಬರ್ಬೇಕು. ಇನ್ನು ಮುಂದಿನ ಖುಷಿ ಸುದ್ದಿ ನಿಮ್ಗೆಲ್ಲಾ ಗೊತ್ತು, ಇದು AI ಜಮಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಭಾರತವನ್ನು ಅಣಿಯೋದಕ್ಕೆ ಟ್ರಂಪ್ ಮಾಡಿದ ಕುತಂತ್ರ ಒಂದ ಎರಡ? ಟೆಕ್ ಕಂಪನಿಗಳು ಭಾರತಕ್ಕೆ ಬರದಂತೆ ಭದ್ರ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಆದ್ರೆ ಟೆಕ್ ಫ್ರೆಂಡ್ಲಿ ನೇಷನ್ ಆಗಿ ಭಾರತ ಹೊರಹೊಮ್ಮಿರೋದೀಗ. ಟೆಕ್ ಕಂಪನಿಗಳ ತವರೂರಾಗಿ ಹೊರಹೊಮ್ಮಿರೋದು ಭಾರತ. ಅಮೆರಿಕವನ್ನ ಹಿಂದಿಕ್ಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಭೇದ್ಯ ಕೋಟೆಯಾಗಿದೆ ಭಾರತ. ಈಗ 2026ರಲ್ಲಿ 6 ಲಕ್ಷ ಕೋಟಿ AI ಅಲ್ಲಿ ಇನ್ವೆಸ್ಟ್ ಆಗ್ತಾ ಇರೋದು ಭಾರತದಲ್ಲಿ. ಮುಂದಿನ ಖುಷಿ ಸುದ್ದಿ ಇದು ಟ್ರಂಪ್ಗೆ ಬಟ್ಟೆನಲ್ಲಿ ಸುತ್ತಿ ಹೊಡೆದಂತೆ. ಅಮೆರಿಕದ ಇಂಟೆಲ್ ಕಂಪನಿ ಟ್ರಂಪ್ರ ತೀವ್ರ ವಿರೋಧದ ನಡುವೆನೂ ಭಾರತದಲ್ಲಿ 1,18,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇರೋದು. ಇವರು ಟಾಟಾದ ಜೊತೆಗೆ ಸೇರಿ ಸೆಮಿ ಕಂಡಕ್ಟರ್ ಚಿಪ್ ಗಳನ್ನ ಸರಬರಾಜು ಮಾಡಿ ಇಲ್ಲಿಂದಾನೇ ಪ್ರಪಂಚಕ್ಕೆ ರಫ್ತು ಮಾಡ್ತಾರೆ. ಇವರೆಲ್ಲ ಭಾರತಕ್ಕೆ ಯಾಕೆ ಬರ್ತಾ ಇರೋದು? ಭಾರತದಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಗೆ ಭರ್ಜರಿ ರಿಟರ್ನ್ ಸಿಗೋದ್ರಿಂದ ತಾನೆ. ಮತ್ತೊಂದು ಖುಷಿ ಸುದ್ದಿ, ಅಮೆರಿಕದ ಅಮೆಜಾನ್ ಕಂಪನಿ ಭಾರತದಲ್ಲಿ 3 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇರೋದು. ಇದರಿಂದ 10 ಲಕ್ಷ ಭಾರತದ ನಾಗರಿಕರಿಗೆ ಉದ್ಯೋಗ ಸಿಗ್ತಾ ಇರೋದು. ಇನ್ನೊಂದ್ ಕಡೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ 70,000 ನೌಕರಿಗಳು ಅಮೆರಿಕದಲ್ಲಿ ಗಾಯಬಾಗಿದ್ದಾವೆ. 70,000 ಜನ ಮನೆಯಲ್ಲಿ ಕೂತಿದ್ದಾರೆ ಈತನ ಟ್ಯಾರಿಫ್ ನೀತಿಯಿಂದಾಗಿ. ಮುಂದಿನ ಖುಷಿ ಸುದ್ದಿ, ಮೈಕ್ರೋಸಾಫ್ಟ್ ಕಂಪನಿ 1,57,000 ಕೋಟಿ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೆಂಟರ್ ಮೇಲೆ ಆಗ್ತಾ ಇರುವ ಹೂಡಿಕೆ. ಗೂಗಲ್ ಕಂಪನಿ ಸಹ ಹಿಂದೆ ಬಿದ್ದಿಲ್ಲ, ಅದು ಸಹ ಭಾರತದಲ್ಲಿ 1,33,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಅದಾನಿ ಜೊತೆಗೆ ಸೇರಿ ಪಾರ್ಟ್ನರ್ಶಿಪ್ ಇದು. 1,18,000 ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಇದರಿಂದ. ಈ ಹಿಂದೆ ಸರ್ಕಾರ GST ನಲ್ಲಿ ರಿಫಾರ್ಮ್ ಮಾಡಿರೋದು, ದೇಶದ ಜನರಿಗೆ ಟ್ಯಾಕ್ಸ್ ರಿಲೀಫ್ ಕೊಟ್ಟಿರೋದು. 12 ಲಕ್ಷ ವರಮಾನದವರೆಗೂ ಯಾವುದೇ ಟ್ಯಾಕ್ಸ್ ಇಲ್ಲ. ಈ ಎಲ್ಲದರ ಲಾಭ 2026ಕ್ಕೆ ಭಾರತಕ್ಕೆ ಸಿಗ್ತಾ ಇದೆ. ಇದಕ್ಕಿಂತ ದೊಡ್ಡ ಖುಷಿ ಸುದ್ದಿ ಇನ್ನೊಂದಿರ್ಲಿಕ್ಕಿಲ್ಲ. ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಭಾರತದ ಬೆಳವಣಿಗೆ 2014-15ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 24-25ರಲ್ಲಿ ಆಮೂಲಾಗ್ರ ಆಗಿರೋದು. 2014-15ರಲ್ಲಿ 1,14,000 ಕೋಟಿ. ಅದೇ 24-25ರಲ್ಲಿ 11,30,000 ಕೋಟಿ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ವಹಿವಾಟಾಗಿರೋದು ಭಾರತದಲ್ಲಿ. 14-15ರಲ್ಲಿ 28,000 ಕೋಟಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದನೆಯಾಗಿತ್ತು. 24-25ರಲ್ಲಿ ಇದು 3,27,000 ಕೋಟಿಯಷ್ಟು ಹೆಚ್ಚಾಗಿರೋದು. ಇದೆಲ್ಲ ಭಾರತ ರಫ್ತು ಮಾಡಿರೋದು. 2014ರಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರತದಲ್ಲಿ 2 ಇದ್ದಿದ್ದು. ಈಗ ಭಾರತದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು 300ಕ್ಕಿಂತ ಜಾಸ್ತಿ ಇದಾವೆ. ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇಂದ ಭಾರತ 18,000 ಕೋಟಿ ಮಾಡಿತ್ತು 2014-15ರಲ್ಲಿ. 2024-25ರಲ್ಲಿ ಅದು 5.5 ಲಕ್ಷ ಕೋಟಿಗೆ ಏರಿರೋದು. ಮೊದಲೆಲ್ಲ ಜನ ಡಿಸೆಂಬರ್ 31, ಜನವರಿ 1 ಗೋವಾದಂತಹ ಬೀಚ್ ಗಳಿಗೆ, ವಿದೇಶಗಳಿಗೆ ಹೋಗುವ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಈಗ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ದೀಪಾವಳಿಯನ್ನ ಯುನೆಸ್ಕೋ ಅಮೂಲ್ಯ ಸಂಸ್ಕೃತಿಗಳ ಪಟ್ಟಿನಲ್ಲಿ ಸೇರಿಸಿದೆ. ಇನ್ನ ಕೊನೆಯ ಖುಷಿ ಸುದ್ದಿ ನಕ್ಸಲಿಸಂಗೆ ಸಂಬಂಧಪಟ್ಟಿದ್ದು. ಅಮಿತ್ ಶಾ ಈ ಹಿಂದೆನೆ ಹೇಳಿದ್ರು 2026 ಮಾರ್ಚ್ 31ನೇ ತಾರೀಕಿನೊಳಗೆ ದೇಶದಲ್ಲಿ ನಕ್ಸಲಿಸಂ ಖತಮ್ ಮಾಡೋದಾಗಿ. ಈಗ ಅದು ಸಾಕಾರಗೊಳ್ತಾ ಇದೆ. ಇನ್ನೂ ಜಾಸ್ತಿ ಇದಾವೆ, ಪಟ್ಟಿ ಮಾಡೋದಕ್ಕೆ ನನಗೆ ಸುಸ್ತಾಯ್ತು. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.